ಸಾಹಸಗಳನ್ನು ಮೆರೆದಿದ್ದಾರೆ. ಅವರು ಕೇವಲ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಾತ್ರ ತಮ್ಮ ಕಾರ್ಯವನ್ನು ಪ್ರವೃತ್ತರಾಗಿರಲಿಲ್ಲ. ಜೊತೆಗೆ ಗಾಂಧೀಜಿಯವರ ಕರೆ ಏನಿತ್ತು, ಅವರ ಪರಿಕಲ್ಪನೆ ಏನಿತ್ತು, ಸಮಾಜ ಸುಧಾರಣೆ, ಅಂತಹ ಸಮಾಜ ಸುಧಾರಣೆಯಲ್ಲೂ ಕೂಡ ತಮ್ಮನ್ನು ತಾವು ಬಹಳಷ್ಟು ತೊಡಗಿಸ್ಕೊಂಡು ತಮ್ಮದೆಲ್ಲವನ್ನೂ ಕಳ್ಕೊಂಡಂತಹ ಹಲವಾರು ಚೇತನಗಳು ಈ ಭಾಗದಲ್ಲಿವೆ. ಅದರಲ್ಲಿ ಕೆಲವು ಆಯ್ದಂತಹ ಚೇತನಗಳ ಬಗ್ಗೆ ಮಾತ್ರ ನಾನು ಇವತ್ತು ಮಾತಾಡಲಿಕ್ಕೆ ಸಿದ್ಧಳಾಗಿ ಬಂದಿದ್ದೇನೆ. ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಳ್ತಾರೆ. ಇನ್ನು 1920ರಲ್ಲಿ ಅವರು ಸ್ವಾತಂತ್ರ್ಯ ಹೋರಾಟಕ್ಕೆ ಅಡಿ ಇಡ್ತಾರೆ. ಅವರು ಸಮಾಜ ಸುಧಾರಕರಾದಂತಹ ಕುದುಮಲ್ ರಂಗಾರಾಯರ ಒಂದು ಒಡನಾಟದಲ್ಲಿ ಇದ್ದುಕೊಂಡು ಅವರು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿರ್ತಾರೆ. ಅವರು ಆ ಕಾಲಕ್ಕೆ ಅಗರ್ಭ ಶ್ರೀಮಂತರು. ಕಾರ್ನಾಡ್ ಸದಾಶಿವರಾಯರು ಅಗರ್ಭ ಶ್ರೀಮಂತರು. ಮಂಗಳೂರಿನಲ್ಲಿ DCC ಬ್ಯಾಂಕ್ನ ಒಂದು ಕಟ್ಟಡ ಇದೆ, ಅದು ಅವರ ಬಂಗಲೆ. ಅದು ಬಂಗ್ಲೆಯೇ ಸರಿ, ಅದು ದೊಡ್ಡ ಒಂದು ಬಂಗ್ಲೆಯೇ ಸರಿ. ಅಂತಹ ಬಂಗಲೆಯಲ್ಲಿ ವಾಸ ಮಾಡ್ತಿದ್ದಂತಹ ಸದಾಶಿವರಾಯರು ತಮ್ಮದೆಲ್ಲವನ್ನೂ ಕಳ್ಕೊಂಡು ಮುಂಬೈ ರಸ್ತೆಯಲ್ಲಿ ತನ್ನ ಜೇಬಿನಲ್ಲಿದ್ದಂತಹ 5 ರೂಪಾಯಿಗಳನ್ನು ಸಹ ಯಾರಿಗೂ ಔಷಧಿಗಾಗಿ ಕೊಟ್ಟು ತಮ್ಮ ಔಷಧಿಗೆ ಹಣವಿಲ್ಲದೆ ರಸ್ತೆಯಲ್ಲಿ ಕುಸ್ತು ಬಿದ್ದು ಅಲ್ಲೇ ಅವರು ಆ ನಗರವಾಸಿಗಳು ಅವರನ್ನು ಆಸ್ಪತ್ರೆಗೆ ಸೇರಿಸ್ತಾರೆ. ಅಂತ ಸಂದರ್ಭದಲ್ಲಿ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಅವರು ಮರಣವನ್ನು ಹೊಂದ್ತಾರೆ. ಅಂತಹ ಒಬ್ಬ ವೀರ ಯೋಧರು ಸಾಕಷ್ಟು ಜನ ಇದ್ದಾರೆ ಈ ಭಾಗದಲ್ಲಿ. ಅದಾದ ನಂತರ ಅಮಾಸೆ ಬೈಲು ಕೃಷ್ಣಯ್ಯ ಕೋಡಿಗೆಯವರು, ಅವರು ಆ ಕಾಲದಲ್ಲಿ ಸುಮಾರು 8,000 ರೂಪಾಯಿಗಳ ತೀರ್ವೆಯನ್ನು ಕಟ್ತಾ ಇದ್ರು. ಅಷ್ಟು ದೊಡ್ಡ ಶ್ರೀಮಂತರು. ಅವರು ಸಹ ಸಮಾಜ ಸುಧಾರಣೆಯಲ್ಲಿ ತೊಡಗಿಸ್ಕೊಂಡು ಜೊತೆಗೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ತೊಡಗಿಸ್ಕೊಂಡು ಸಾಕಷ್ಟು ಸಮಾಜ ಕಾರ್ಯಗಳನ್ನು ಮಾಡಿ ಜೈಲುವಾಸಿ ಆಗ್ತಾರೆ. ಅದರಿಂದ ಬಿಡುಗಡೆ ಆಗ್ತಾರೆ, ಮತ್ತೆ ಜೈಲುವಾಸಿ ಆಗ್ತಾರೆ. ಹೀಗೆ ಈ ಭಾಗದ ಒಂದು ಸ್ವಾತಂತ್ರ್ಯ ಹೋರಾಟಗಾರ ಜೀವನವೇ ಹಾಗೆ, ಜೈಲಿಗೆ ಹೋಗೋದು ಮತ್ತೆ ಬರೋದು, ಮತ್ತೆ ಜೈಲಿಗೆ ಹೋಗೋದು ಮತ್ತೆ ಬರೋದು. ಅವರ ಜೀವನ ಪೂರ್ತಿ ಜೈಲಲ್ಲಿ ಅರ್ಧ ದಿನ, ಆ ಹೋರಾಟದಲ್ಲಿ ಅರ್ಧ ದಿನವನ್ನು ಕಳೀತಾರೆ. ಅಂದರೆ ಅವರ ಕುಟುಂಬಗಳಿಗೆ ಸಮಯವನ್ನೇ ಕೊಡಲಿಕ್ಕೆ ಅವರಿಗೆ ಸಾಧ್ಯ ಆಗೋದಿಲ್ಲ. ಅಂತಹ ಒಂದು ವ್ಯಕ್ತಿಗಳಲ್ಲಿ ಅಮಾಸೆ ಬೈಲು ಕೃಷ್ಣಯ್ಯ ಕೋಡಿಗೆಯವರು ಸಹ ಒಬ್ಬರು. ಅವರು ಸಹ ಒಂದು ಸ್ವಲ್ಪವೂ ಅಹಂಕಾರ ಇಲ್ಲದೆ ತುಂಬ ಸರಳ ಜೀವನವನ್ನು ಮಾಡಿದಂಥವರು. ಗಾಂಧೀಜಿಯ ಪ್ರಭಾವಕ್ಕೆ ಒಳಗಾಗಿ ಸಮಾಜ ಸುಧಾರಣೆಯಲ್ಲಿ ತೊಡಗಿಸ್ಕೊಂಡವರು. ಹರಿಜನರು, ಈ ಭಾಗದಲ್ಲಿ ಏನು ತುಳಿತಕ್ಕೊಳಗಾದವರು ಅಥವಾ ಶೋಷಣೆಗೊಳಗಾದವರು ಅಂತೇಳಿ ಆ ಕಾಲದಲ್ಲಿ ಹರಿಜನರಿದ್ರು. ಅವರ ಸುಧಾರಣೆಗಳಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ. ಅವರು ಮನಸ್ಸಲ್ಲಿ ಯೋಚನೆ ಮಾಡ್ತಾರೆ, ಇದೆಲ್ಲವೂ ನನ್ನದಲ್ಲ, ನನ್ನಲ್ಲಿ ಇರುವುದೆಲ್ಲ ಸಮಾಜಕ್ಕೋಸ್ಕರವೇ ಉಪಯೋಗ ಆಗಬೇಕು ಅಂತ ಹೇಳಿ ಯೋಚನೆ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ಅವರಿಗೆ ಯಾರ ಕೈಯಿಂದನೂ ಹೊಗಳಿಸ್ಕೊಳ್ಳುವಂತಹ ಒಂದು ಆಸಕ್ತಿ ಆಗಲಿ ಅಭಿಪ್ರಾಯ ಆಗಲಿ ಇವರಿಗೆ ಇರೋದಿಲ್ಲ. ಆದರೆ ಏನಂದರೆ ಜನರಿಗೆ ಸಹಾಯ ಮಾಡಬೇಕು, ಜನರಿಗೆ ಏನಾದರೂ ಉಪಕಾರ ಮಾಡಬೇಕು, ಅವರನ್ನು ಮೇಲ್ ತರಬೇಕು ಅನ್ನೋಂಥ ಭಾವನೆ ಅವರಲ್ಲಿ ತುಂಬ ಇರ್ತದೆ. ಹಾಗೆ ಈ ಭಾಗದ ಮೊಟ್ಟ ಮೊದಲ ಮಹಿಳೆ ಅಂದರೆ ಮೊಟ್ಟ ಮೊದಲು ಸ್ವಾತಂತ್ರ್ಯ ಹೋರಾಟದಲ್ಲಿ ಜೈಲಿಗೆ ಹೋಗಿ ಬಂದಂತಹ ಮೊಟ್ಟ ಮೊದಲ ಮಹಿಳೆ ಕಮಲಾದೇವಿ ಚಟ್ಟೋಪಾಧ್ಯಾಯರು. ಅವರು ತಮ್ಮ 14ನೇ ವಯಸ್ಸಿಗೆ ಅವರ ವಿವಾಹ ಆಗ್ತದೆ. 15ನೇ ವರ್ಷಕ್ಕೆ ಅವರು ವಿಧವೆ ಆಗ್ತಾರೆ. ಅದಾದ ನಂತರ ಅವರು ತಮ್ಮ ತಾಯಿಯ ಸಹಾಯದಿಂದ ಮದ್ರಾಸ್ನಲ್ಲಿ ಅವರ ಶಿಕ್ಷಣವನ್ನು ಮುಂದುವರಿಸ್ತಾರೆ. ಅದಾದ ನಂತರ ಸ್ವರೋಜಿನಿ ನಾಯ್ಡು ಅವರ ಸಂಬಂಧಿಯಾದಂತಹ ಹರೀಂದ್ರನಾಥ್ ಚಟ್ಟೋಪಾಧ್ಯಾಯರನ್ನ ಮತ್ತೆ ಮರು ವಿವಾಹ ಆಗ್ತಾರೆ. ನೋಡಿ, ಇಲ್ಲೂ ಕೂಡ ಸದಾಶಿವರಾಯರು ಕೆಲಸ ಮಾಡ್ತಾರೆ. ಅವರು ಯಾವಾಗಲೂ ಬಾಲ್ಯ ವಿವಾಹವನ್ನು ವಿರೋಧಿಸ್ತಿದ್ರು ಸದಾಶಿವರಾಯರು, ಮತ್ತು ವಿಧವೆ ವಿವಾಹವನ್ನು ಪ್ರೋತ್ಸಾಹಿಸ್ತಾ ಇದ್ರು, ಮತ್ತು ಹರಿಜನ ಉದ್ಧಾರವನ್ನು ಮಾಡ್ತಾ ಇದ್ರು. ಅವರು ಒಂದು ಸಂದರ್ಭದಲ್ಲಿ ಬಂಟ್ವಾಳಕ್ಕೆ ಗಾಂಧೀಜಿಯವರು ಬಂದಂಥ ಸಂದರ್ಭದಲ್ಲಿ ಒಬ್ಬರು ಹರಿಜನರು ಚಿಂಗ್ರೆ ಮೇರ ಅಂತೇಳಿ ಅವರ ಕೈಯಲ್ಲಿ ಗಾಂಧೀಜಿಯವರಿಗೆ ಹಾರ ಹಾಕಿಸ್ಬೇಕು ಅನ್ನೋಂಥ ಒಂದು ಕಾರ್ಯಕ್ರಮವನ್ನು ರೂಪಿಸ್ಕೊಂಡಿರ್ತಾರೆ. ಆ ಸಂದರ್ಭದಲ್ಲಿ ಅವರು ಹಾರವನ್ನು ಹಾಕ್ಲಿಕ್ಕೆ ಹೋದ ಸಂದರ್ಭದಲ್ಲಿ ಅವ್ರ ಕೈ ನಡುತ್ತಿರುತ್ತೆ, ಚಿಂಗ್ರ ಮೇರ ಅವ್ರದ್ದು. ಆಗ ಗಾಂಧೀಜಿಯವರು ಅವರ ಕೈಯನ್ನು ಹಿಡ್ಕೊಂಡು ತಾವೇ ಹಾರ ಹಾಕಿಸ್ಕೊಳ್ತಾರೆ. ಆಗ ಈ ಕಾರ್ನಾಡ್ ಸದಾಶಿವರವರು ಎಷ್ಟು ಪ್ರಭಾವಿತರಾಗ್ತಾರೆ ಅಂತ ಹೇಳಿದರೆ, ಇನ್ನು ಮುಂದೆ ನನ್ನ ಮನೆಗೆ ಹರಿಜನರು ನನ್ನ ಮನೆ ದೇವ್ರ ಕೋಣೆಗೆ ಬರೋದನ್ನು ಶ್ರೀಹರಿಯಿಂದನೂ ಸಹ ತಡೆಯಲು ಸಾಧ್ಯ ಇಲ್ಲ ಅಂತೇಳಿ ಅಲ್ಲೇ ಒಂದು ಘೋಷವಾಕ್ಯವನ್ನು ಮಾಡ್ತಾರೆ. ಹಾಗೆ ಅವರು ಅಂತಹ ದೊಡ್ಡ ಶ್ರೀಮಂತರಾದವರು ತಮ್ಮ ಬಂಗಲೆಯನ್ನು ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಅಡಮಾನ ಇಡ್ತಾರೆ ಕಾರ್ನಾಡ್ ಸದಾಶಿವರಾಯರು. ಅವರು ಈ ಕಮಲಾದೇವಿ ಚಟ್ಟೋಪಾಧ್ಯಾಯರ ವಿಧವೆ ವಿವಾಹವನ್ನು ಸಹ ಮಾಡಿಸ್ತಾರೆ. ನಂತರ ಅವರು ಕಮಲಾದೇವಿ ಚಟ್ಟೋಪಾಧ್ಯಾಯ ಮೇಡಮ್ ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿಸ್ಕೊಂಡು ಹಲವಾರು ಬಾರಿ ಜೈಲಿಗೆ ಹೋಗಿ ಬರ್ತಾರೆ.
ನಂತರ ಅವರು ಸ್ವಾತಂತ್ರ್ಯದ ನಂತರವೂ ಕೂಡ ಒಂದು ಹಲವಾರು ಟ್ರಸ್ಟ್ಗಳನ್ನು ಮಾಡಿ ಸಮಾಜ ಸುಧಾರಣೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ. ಹಾಗೆ ಮುಂದೆ ಈ ಭಾಗದ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ಇದ್ದಾರೆ. ಅದರಲ್ಲಿ ಸೂರ್ಯನಾರಾಯಣ ಹೊಳ್ಳರು, ಕೆ ಸಂಜೀವರಾಯರು, ಉಪ್ಪುಂದ ಸುಬ್ಬಣಶೆಟ್ರು, ಶಿರೂರು ಪಣಿಯಪ್ಪಯ್ಯ, ಮೊಗೇರಿ ರಾಮಪ್ಪ ಅಡಿಗರು, ಬೈಂದೂರು ಶ್ರೀನಿವಾಸ ಹೊಳ್ಳ, ಶ್ರೀ ಹೇರಂಬಾಲು ಕೃಷ್ಣಯ್ಯ ಹೆಬ್ಬಾರರು, ಬಾವಲಾಡಿ ಸೂರಪ್ಪ ಹೆಬ್ಬಾರರು, ಚೌಕಿ ಸುಬ್ಬಯ್ಯ ಕಿರಿಮಂಜೇಶ್ವರ, ಹಲ್ಪನಾಡು ಸೂರಪ್ಪಯ್ಯ, ಹೀಗೆ ಹಲವಾರು ಜನರು, ಹಲಸನಾಡು ಸೂರಪ್ಪಯ್ಯ, ರಾಮಪ್ಪ ಸುಬ್ರಾಯ ಭಟ್ರು, ಸೂರಪ್ಪ ಶೆಟ್ರು ಬಸ್ರೂರು ಸುಬ್ಬಣ್ಣ ಶೆಟ್ಟಿ, ಗಾಂಧಿ ರಾಮಣ್ಣ ಶೆಟ್ರು, ಬಸ್ರೂರು ಗೋಪಾಲಕೃಷ್ಣ ಸೆಣೈ, ಹೀಗೆ ಹಲವಾರು ಜನ ಈ ಭಾಗದಲ್ಲಿ ತಮ್ಮ ಸ್ವಾತಂತ್ರ್ಯ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ. ಹಾಗೆ ಸ್ವಾತಂತ್ರ್ಯ ಹೋರಾಟವನ್ನು ನಾವು ನೋಡೋದಾದ್ರೆ ಮೊದಲಿಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಎರಡು ಭಾಗವನ್ನು ನಾವು ನೋಡ್ಬೋದು. ಒಂದು ತೀವ್ರಗಾಮಿಗಳು, ನಾವು ಹೇಳ್ತೇವೆ ಮಂದಗಾಮಿಗಳು ಮತ್ತು ಉಗ್ರಗಾಮಿಗಳು ಅಂತ ಹೇಳಿ. ತೀವ್ರಗಾಮಿಗಳಂದ್ರೆ ಅವರು ತೀವ್ರವಾಗಿ ಸ್ವಾತಂತ್ರ್ಯವನ್ನ ಬ್ರಿಟಿಷ್ ಅಧಿಕಾರಿಗಳನ್ನ ತೀವ್ರವಾಗಿ ವಿರೋಧಿಸ್ತಿದ್ರು. ಅವ್ರಿಗೆ ಏನಾದರೂ ಕೇಡು ಮಾಡುವಂತಹ ಒಂದು ಕೆಲಸಗಳನ್ನ ಮಾಡ್ತಾ ಅವರನ್ನ ವಿರೋಧಿಸ್ತಾ ಹೋರಾಟಗಳನ್ನ ಮಾಡ್ತಾ ಇದ್ರು. ಅಂತಹವರಲ್ಲಿ ಬಂಟ್ವಾಳದ ಸುಬ್ಬರಾಯ ಇರೋರು, ಮತ್ತೆ ಬೆಳ್ತಂಗಡಿಯ ಬಂಟ್ವಾಳದ ಬಾಳಪ್ಪನವರು ಮತ್ತು ಬೆಳ್ತಂಗಡಿ ತಾಲೂಕಿನ ಸುಂದರರಾಯರವರು, ಇವರು ಸಹ ಅಲ್ಲಿ ಸ್ವರಾಜ್ ಹಿಂದ್ ಫೌಜ್ ಅನ್ನುವಂಥ ಒಂದು ಸಂಘಟನೆಯಡಿಯಲ್ಲಿ ಅವರು ಹೋರಾಟಗಳನ್ನು ಮಾಡ್ತಾರೆ. ಹಾಗೆ ಇನ್ನು ಗಾಂಧಿಯ ಒಂದು ನೇತೃತ್ವದಲ್ಲಿ, ಅಂದರೆ ಇದು ನೇತಾಜಿ ಸುಭಾಷ್ ಚಂದ್ರ ಬೋಸ್ರವರ ನೇತೃತ್ವ ಆಗಿರ್ತದೆ. ಹಾಗೆ ಗಾಂಧಿಯ ನೇತೃತ್ವ ಅಂತ ಹೇಳಿ ಬಂದರೆ ಇದು ಅಹಿಂಸಾವಾದ ಆಗಿರ್ತದೆ. ಈ ಅಹಿಂಸವಾದದ ಅಡಿಯಲ್ಲಿ ಬಂದಂಥ ಹಲವಾರು ನಾಯಕರುಗಳನ್ನ ನಾವೀಗ ನೋಡ್ಬೋದಾಗಿದೆ. ಜೊತೆಗೆ ಮಹಾದೇವಿ ತಾಯಿ, ಈ ಭಾಗದ ಸಿದ್ದಾಪುರದವರಾದಂಥ ಮಹಾದೇವಿ ತಾಯಿಯವರು, ಅವರು ನೋಡಿ ಬಾಲ ವಿಧವೆ, ಅಲ್ಲಿ ಪ್ರಾಣಿ ಬಲಿ ಇದೆಯಲ್ಲ ಅದು ನಿಲ್ಲಿ, ಆನಂತರ ನಾನು ಬರ್ತೀನಿ ಅಂತ ಹೇಳ್ತಾರೆ. ಅದನ್ನ ಎಷ್ಟು ಒಂದು ತೀವ್ರವಾಗಿ ಅವರು ತಗೊಳ್ತಾರೆ ಅಂತ ಹೇಳಿದ್ರೆ, ಹೇಗಾದ್ರೂ ಮಾಡಿ ಇಲ್ಲಿ ಕೋಣ ಬಲಿ, ಪ್ರಾಣಿ ಬಲಿಯನ್ನು ನಿಲ್ಲಿಸಲೇಬೇಕು ಅನ್ನೋಂಥ ಒಂದು ಹಠವನ್ನು ತೋಡ್ತಾರೆ. ಹಾಗೆ ಅವರು ಕೋಣ ಬಲಿಯನ್ನು ನಿಲ್ಲಿಸುವಂತ ಒಂದು ಪ್ರಸಂಗ ಬರುತ್ತೆ. ಅವರು ಎಲ್ಲರನ್ನ ಮನವೊಲಿಸ್ತಾರೆ, ಆದ್ರೆ ಯಾರು ಅದಕ್ಕೆ ಒಪ್ಲಿಕ್ಕೆ ತಯಾರಿರೋದಿಲ್ಲ. ಇಲ್ಲ, ನಾವು ಆ ಕಾಲದಿಂದ ನಾವು ಈ ಪದ್ಧತಿಯನ್ನ ಮಾಡ್ಕೊಂಡು ಬಂದಿದ್ದೇವೆ, ನಾವು ಇದನ್ನ ಮಾಡ್ಲೇಬೇಕು ಅಂತೇಳಿ ಹಠ ಮಾಡ್ತಾರೆ. ಅಧಿಕಾರಿಗಳನ್ನ ಕರ್ಕೊಂಡ್ಬಂದು ಅವ್ರ ಕೈಯಲ್ಲಿ ಹೇಳಿ ಮನವೊಲಿಸುವಂತ ಕೆಲಸ ಮಾಡ್ತಾರೆ. ಅದಕ್ಕೂ ಅವ್ರು ಒಪ್ಪುದಿಲ್ಲ. ಕೊನೆಗೆ ವೆಟರ್ನರಿ ಡಾಕ್ಟರ್ನ ಕರ್ಕೊಂಡ್ಬಂದು ನಿಲ್ಲಿಸ್ತಾರೆ. ಅವರು ಆ ಸಂದರ್ಭದಲ್ಲಿ ಇವ್ರು ಕೇಶವಾನಿ ಹೇಳ್ತಾರೆ, ನೀವು ಕೋಣ ಕಡಿಯೋದೇ ಆದ್ರೆ ಮೊದಲು ನನ್ನ ಕಡಿದು ಬಿಡಿ, ನನ್ನ ಕಡಿದು ನಂತರ ನೀವು ಕೋಣವನ್ನು ಕಡೀರಿ ಅಂತೇಳಿ. ಆಗ ಇವರು ಮುಂದೆ ಬಂದು, ವೆಟರ್ನರಿ ಡಾಕ್ಟರ್ ಮುಂದೆ ಬಂದು ಹೇಳ್ತಾರೆ, ಅದಕ್ಕೊಂದು ಇದಿದೆ, ಒಂದು ದಾರಿ ಇದೆ. ಏನ್ ಮಾಡ್ಬೇಕು ಅಂದ್ರೆ, ದೇವರಿಗೆ ರಕ್ತಷ್ಟೇ ಬಲಿ ಕೊಡಬೇಕು, ಜೀವವನ್ನೇನು ಬಲಿ ಕೊಡುವಂತ ಅವಶ್ಯಕತೆ ಇಲ್ಲ. ಮತ್ತೆ ರಕ್ತವನ್ನ ಹಂಡೆಗಟ್ಲೆ ದೇವರಿಗೆ ಹುಯ್ಯಬೇಕಾದ ಅವಶ್ಯಕತೆ ಇಲ್ಲ. ನಾನು ಸಿರಂಜಿನಲ್ಲಿ ಕೋಣದ ರಕ್ತವನ್ನು ತೆಗೆದು ನಿಮಗೆ ಕೊಡ್ತೀನಿ, ನೀವು ಅದನ್ನ ದೇವಿಗೆ ಅರ್ಪಣೆ ಮಾಡಿ. ಹಾಗೆ ಮಾಡಿದ್ರೆ ದೇವಿಗೆ ತೃಪ್ತಿ ಆಗ್ತದೆ, ಮತ್ತೆ ಕೋಣ ಬಲಿಯು ನಿತ್ತಾಗ ಆಗ್ತದೆ ಅಂತ ಹೇಳ್ತಾರೆ. ಆಗ ಎಲ್ಲರೂ ಜನರು ಒಪ್ಕೊಂಡು ಆಗ ಅವತ್ತಿನಿಂದ ಅಲ್ಲಿ ಕೋಣ ಬಲಿಯನ್ನ ನಿಲ್ಲಿಸ್ತಾರೆ. ತದನಂತರ ಕ್ರಮೇಣವಾಗಿ ಅಲ್ಲಿ ಆಡು, ಕುರಿ, ಕೋಳಿಗಳ ಬಲಿಯನ್ನು ಸಹ ನಿಲ್ಲಿಸ್ತಾರೆ. ಇದು ಒಂದು ಏನು ಇತಿಹಾಸ ಪ್ರಸಿದ್ಧವಾದ ಒಂದು ಸಂಗತಿಯಾಗಿದೆ. ಈ ರೀತಿಯಲ್ಲಿ ಹಲವಾರು ಜನರು ಈ ಭಾಗದಲ್ಲಿ ಕೆಲಸಗಳನ್ನ ಮಾಡಿದ್ದಾರೆ. ಮತ್ತೆ ಇನ್ನು ಈ ಮನೆಯ ಸದಸ್ಯರು, ಇವರು ಸಹ, ಇವರ ಜನನ 1911 ಮತ್ತು ಮರಣ 1986. ಇವರು ಸಹ ಗಾಂಧೀಜಿಯವರ ಒಂದು ಕರೆಗೆ ಹೋಗೊಟ್ಟು ಸ್ವಾತಂತ್ರ್ಯ ಚಳವಳಿಯಲ್ಲಿ ತಮ್ಮನ್ನು ತಾವು ಅರ್ಪಿಸಿಕೊಂಡು ತೊಡಗಿಸಿಕೊಂಡು ಸಾಕಷ್ಟು ಕೆಲಸಗಳನ್ನು ಮಾಡಿ ಹಲವಾರು ಬಾರಿ ಅವರು ಜೈಲಿಗೆ ಹೋಗಿ ಬಂದಿರುವಂತಹ ಪ್ರಸಂಗ ಇಲ್ಲಿ ನಾನು ನೋಡ್ತಾ ಇದ್ದೇನೆ. ಆದ್ರೆ ಇವರ ವಿಷಯದಲ್ಲಿ ಇನ್ನೂ ಬೆಳಕು ಚೆಲ್ಲುವಂತ ವಿಚಾರಗಳು ಬಹಳಷ್ಟು ಇದಾವೆ. ಮುಂದಿನ ದಿನಗಳಲ್ಲಿ ಆ ಕೆಲಸ ಆಗ್ಬೇಕು ಅಂತ ಹೇಳಿ ನಾನು ಪ್ರದೀಪ್ ಬಸವರವರಲ್ಲಿ ಕೇಳ್ಕೊಳ್ತೇನೆ. ಜೊತೆಗೆ ಇವರು ಪಾನ ನಿರೋಧ ಪಿಕೆಟಿಂಗ್ಗಳು, ದೇಶೀಯ ವಸ್ತ್ರಗಳ ಒಂದು ಜನರಿಗೆ ಪ್ರಚೋದನೆ ಮತ್ತು ಪ್ರಚಾರ ಕಾರ್ಯಕ್ರಮ, ಮತ್ತು ವಿದೇಶಿಯ ವಸ್ತುಗಳ ಬಹಿಷ್ಕಾರ, ಮತ್ತೆ ಬ್ರಿಟಿಷರ ವಿರುದ್ಧ ಅಲ್ಲಲ್ಲಿ ಭಾಷಣ ಮಾಡುವುದು, ಮತ್ತೆ ಇಂಥ ಹಲವಾರು ಕೆಲಸಗಳನ್ನ ಮಾಡ್ತಾ ಬಂದಿರ್ತಾರೆ. ಮತ್ತೆ ಈ ವಿಷಯದಲ್ಲಿ ಹಲವಾರು ಬಾರಿ ಅವರು ಜೈಲಿಗೂ ಸಹ ಹೋಗಿದ್ದಾರೆ. ಕೊನೆಗೆ ಒಂದು ಬಾರಿ ಅವರು
ಬ್ರಿಟಿಷ್ ಸರ್ಕಾರದ ವಿರುದ್ಧ ಭಾಷಣ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅವರನ್ನ ನೇರವಾಗಿ ಬಂಧನ ಮಾಡ್ತಾರೆ. ಆಗ ಸುಮಾರು 9 ತಿಂಗಳುಗಳ ಕಾಲ ಅವರು ಬಂಧನಕ್ಕೊಳಗಾಗಿ ಬರ್ತಾರೆ. ಹೀಗೆ ಹಲವಾರು ಜನರು ತಮ್ಮ ಭೂಮಿಯನ್ನ, ಮನೆಗಳನ್ನ, ಸಾಕಷ್ಟು ಎಲ್ಲ ಕುಟುಂಬಗಳನ್ನ ಎಲ್ಲವನ್ನೂ ಕಳ್ಕೊಂಡು ಈ ಭಾಗದಲ್ಲಿ ಸ್ವಾತಂತ್ರ್ಯವನ್ನು ಗಳಿಸಿಕೊಡುವಲ್ಲಿ ಅವರ ತ್ಯಾಗ ಬಲಿದಾನಗಳನ್ನ ಪ್ರದರ್ಶನ ಮಾಡಿದ್ದಾರೆ. ಹಾಗೆ ಅಂಕೋಲದಲ್ಲಿ ಬಾಸ್ಕೋಡ ರಾಮನಾಯಕರು, ಕರಬಂದಿ ಡಿಕ್ಟೇಟರ್ ಅಂತಾನೆ ಕರೀತಾರೆ ಅವರನ್ನ. ಅವರು ಕರ ನಿರಾಕರಣೆಯಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಜೊತೆಗೆ ಅವರು ಭೂರಹಿತ ಏನು ಕೂಲಿ ಕಾರ್ಮಿಕರು ಇರ್ತಾರೆ ಅಂತವರನ್ನೆಲ್ಲ ಸಂಘಟಿಸಿ ಹಿಲ್ಲೂರು ಅಂತ ಒಂದು ಗ್ರಾಮದಲ್ಲಿ ಅವರಿಗೆ ಭೂಮಿಯನ್ನ ಮಂಜೂರಿ ಮಾಡಿಸ್ಕೊಡುವಂತ ಕೆಲಸದಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಹೀಗೆ ಹಲವಾರು ಜನರು ಈ ಭಾಗದಲ್ಲಿ ಕೆಲಸ ಮಾಡಿ ಸ್ವಾತಂತ್ರ್ಯ ಸಂಗ್ರಾಮದ ಜೊತೆಗೆ ಸಮಾಜ ಸುಧಾರಣೆಗಳಲ್ಲೂ ಸಹ ತಮ್ಮ ಪಾತ್ರವನ್ನ ಬಹಳ ಪ್ರಮುಖವಾಗಿ ನಿರ್ವಹಿಸಿದ್ದಾರೆ. ಮತ್ತೆ ಅವರಿಗೆ ನಾವು ಸದಾಕಾಲ ಚಿರಋಣಿಯಾಗಿರ್ಬೇಕು, ಮತ್ತೆ ಅವರಿಗೆ ನಾವು ಸದಾಕಾಲ ನಮನಗಳನ್ನು ಸಲ್ಲಿಸಬೇಕು ಅಂತ ಹೇಳ್ತಾ ನನ್ನ ಮಾತುಗಳನ್ನ, ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಕೋರ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಅದಕ್ಕೂ ಮುಂಚೆ ವಿದ್ಯಾರ್ಥಿಗಳು, ಇಲ್ಲಿ ಎದುರುಗಡೆ ವಿದ್ಯಾರ್ಥಿಗಳು ಆಸೀನರಾಗಿದ್ದೀರಿ. ಇಂದಿನ ವಿದ್ಯಾರ್ಥಿಗಳೇ ಮುಂದಿನ ಪ್ರಜೆಗಳು. ನೀವು ಪ್ರಸ್ತುತ ಕಾಲಮಾನದಲ್ಲಿ ಗಾಂಧೀಜಿಯವರ ಪರಿಕಲ್ಪನೆಗಳ ಅನಿವಾರ್ಯತೆ ಏನಿದೆ ಅನ್ನುವಂಥದ್ದನ್ನ ನೀವು ಬಹಳ ಸೀರಿಯಸ್ ಆಗಿ ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಮತ್ತು ಅವರ ಆ ನಿಟ್ಟಿನಲ್ಲಿ ನೀವು ಏನ್ ಕೆಲಸ ಮಾಡಬಹುದು ಅಂತೇಳಿ ನೀವು ಚಿಂತನೆ ಮಾಡಿ ನೀವು ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಯಾಕೆಂದ್ರೆ ಈ ಭಾಗದಲ್ಲಿ ಕೆಲವು ಕಡೆ ಕೋಮು ಸೌಹಾರ್ದ ಇಲ್ಲ, ಕೋಮು ಗಲಭೆಗಳು, ಮತ್ತೆ ಪಾನ ನೀರೋದಿಲ್ಲ, ಪಾನ ಸೇವನೆ ಬಹಳ ಅತಿಯಾಗಿ ಆಗ್ತಿರೋದು, ಮತ್ತೆ ಈಗಿನ ಯುವ ಪೀಳಿಗೆ ದುಶ್ಚಟಗಳಿಗೆ ಬಲಿಯಾಗ್ತಿರೋದು. ಇಂತಹ ವಿಚಾರಗಳು ನಾವು ಸಣ್ಣ ಸಣ್ಣ ವಿಚಾರಗಳು ಅಂತೇಳಿ ನಾವು ಭಾವಿಸ್ತೇವೆ. ಅಂತ ಸಣ್ಣ ಸಣ್ಣ ವಿಚಾರಗಳಲ್ಲಿ ಬಹಳ ದೊಡ್ಡ ದುರ್ಘಟನೆಗಳು, ಅಪಾಯಗಳು ಆಗುವ ಸಂಭವಗಳು ತುಂಬಾ ಇರ್ತದೆ. ಹಾಗಾಗಿ ಗಾಂಧೀಜಿಯವರ ಪರಿಕಲ್ಪನೆಯನ್ನ ತಾವು ಅರ್ಥ ಮಾಡ್ಕೊಳ್ಬೇಕು. ಮುಂದಿನ ದಿನಗಳಲ್ಲಿ ಅವರ ಪರಿಕಲ್ಪನೆಗಳ ಅನಿವಾರ್ಯ ಎಷ್ಟಿದೆ ಅದನ್ನ ತಾವು ತಿಳ್ಕೊಂಡು ಆ ನಿಟ್ಟಿನಲ್ಲಿ ತಾವು ಸಹ ಕೆಲಸ ಮಾಡಬೇಕು ಅಂತ ಹೇಳಿ ಕೇಳಿಕೊಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಅವರ ಮಾತುಗಳನ್ನು ಹೇಳ್ತಾ ಹೋಗುವಾಗ ಕಾರ್ನಾಡ್ ಸದಾಶಿವರಾಯ ನೆನಪಾಗುತ್ತೆ. ಮೂಲತಃ ಅವರು ಮೂಲ್ಕಿಯವರು. ಆ ಮೂಲ್ಕಿ ಮನೆಯನ್ನ ನಮ್ಮ ಊರಿನ ಬಿ ವೀರರಾಜೇಂದ್ರ ಹೆಗಡೆಯವರ ಅಕ್ಕನ ಗಂಡನ ಮನೆಯವರು ಅದನ್ನ ಪರ್ಚೇಸ್ ಮಾಡಿ ಆ ಮನೆಗೆ ಇನ್ನೂ ಕೂಡ ಕಾರ್ನಾಡ್ ಹೌಸ್ ಅಂತಲೇ ಇಟ್ಟಿದ್ದಾರೆ, ನಿಯರ್ ಮುಲ್ಕಿ. ಅವರು ಹೇಳಿದ ಹಾಗೆ ಅವರ ಅವಶ್ಯಕತೆಗಾಗಿ ಅವರ ದೊಡ್ಡ ಮನೆಯನ್ನ ಮಾರಾಟ ಮಾಡಿದ್ದಾರೆ. ತಕೊಂಡವರು ಕೂಡ ಬಹಳ ಹಣವಂತರು ಹೌದು, ಆದ್ರೆ ಅವ್ರ ಮನೆಯ ಹೆಸರನ್ನ ಚೇಂಜ್ ಮಾಡಲಿಲ್ಲ. ಇಟ್ ಇಸ್ ಸ್ಟಿಲ್ ಕಾರ್ನಾಡ್ ಹೌಸ್. ಕಾರ್ನಾಡ್ ಸದಾಶಿವರಾಯರ ಪಾಠ ನಮಗಿತ್ತು 6ನೇ ಕ್ಲಾಸಲ್ಲಿ. ಹೇಗಿತ್ತು ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ನಮ್ಮ ಬದಲಾವಣೆಗಳು ಏನು ಅನ್ನೋದನ್ನ ನಾವೀಗ ಅರ್ಥ ಮಾಡ್ಕೊಳ್ಬೇಕು. ಸ್ವಾತಂತ್ರ್ಯ ಅಂದ್ರೆ ಸ್ವೇಚ್ಛಾಚಾರ ಅಲ್ಲ, ನೆನ್ಬಿಟ್ಕೊಳ್ಳಿ. ಸ್ವಾತಂತ್ರ್ಯ ಅಂದ್ರೆ ನಮ್ಮ ದೇಶದ ಎಲ್ಲ ಜನರು ಸಮಾನವಾಗಿ ಯಾವುದೇ ಸಮಸ್ಯೆಗಳಿಲ್ಲದೆ ಕಾನೂನುಗಳಿಗೆ ಅನುಗುಣವಾಗಿ ಬದುಕುವ ಹಕ್ಕು ನಮ್ಮದೇ ದೇಶ ಅಥವಾ ನಮ್ಮದೇ ಸರ್ಕಾರ ಸಚಿಸುವುದು. ಮೊದಲು ಹಾಗಿರ್ಲಿಲ್ಲ. ಬ್ರಿಟಿಷ್ ಹೇಳಿದಾಗ ನಾವು ಕೇಳಬೇಕಿತ್ತು, ಅವರ ಯೋಚನೆಗಳನ್ನು ನಾವು ಕಾರ್ಯಗತಗೊಳಿಸಬೇಕಿತ್ತು. ಅದನ್ನ ವಿರೋಧಿಸಬೇಕಂದ್ರೆ ಬಹಳ ವಿಶೇಷ ಕಲ್ಪನೆ. ಅದನ್ನ ಈ ಹಳ್ಳಿಯಲ್ಲಿ ಮಾಡಿದ ಮಹಾಬಲ ಹೆಗಡೆಯವರು, ಒಳಹಳ್ಳಿ ಮಹಾಬಲ ಹೆಗಡೆಯವರಿಗೆ ಇನ್ನೊಮ್ಮೆ ಶಿರಸಾಷ್ಟಾಂಗ ನಮಸ್ಕರಿಸುತ್ತಾ, ನನ್ನ ಸ್ಟೂಡೆಂಟ್ ಅಂತ ಹೇಳಿಕ್ಕೆ ಬಹಳ ಹೆಮ್ಮೆ ಆಗುತ್ತೆ. ಪ್ರದೀಪ್ ಕುಮಾರ್ ನನ್ನ ಹೈಸ್ಕೂಲ್ ಸ್ಟೂಡೆಂಟು. ಅವನಿಗೆ ಈ ಕಲ್ಪನೆ ಹೇಗೆ ಬಂತು, ಯಾರು ಕೊಟ್ಟರು? ನಾವು ಶಾಲೆಯಲ್ಲಿ ಹೇಳಿಲ್ಲ. ಸ್ವಾತಂತ್ರ್ಯಕಾರ ಹೋರಾಟಗಾರ ಬಗ್ಗೆ ಯೋಚನೆ ಮೇಡಮ್ ನಾವೇನು ಹೇಳಿಲ್ಲ. ಇಟ್ಸ್ ಇಸ್ ಓನ್. ಅವನದೇ ಕಲ್ಪನೆ, ಅವನದೇ ಯೋಚನೆ, ಅವನದೇ ಯೋಜನೆ ಅದು ಸಾಕಾರಗೊಳ್ತಾ ಇದೆ. ಅದನ್ನ ಸಾಕರಿಸಲಿಕ್ಕೆ ಬಹಳಷ್ಟು ಜನ, ಸಾಹಿತ್ಯ ಪರಿಷತ್ ಇರ್ಬೋದು, ಅಥವಾ ಉಸಿರು ಸಂಘಟನೆ ಇರ್ಬೋದು, ಅಥವಾ BB ಹೆಗಡೆ ಕಾಲೇಜಿನ ಪ್ರಾಧ್ಯಾಪಕರನ್ನ ಮತ್ತು ನೀವೆಲ್ಲ ವಿದ್ಯಾರ್ಥಿಗಳಿರ್ಬೋದು. ನಾನು ಸುಮಾರು ಕಡೆ ನಿಮ್ಮನ್ನ ನೋಡಿದ್ದೇನೆ ಈ ಕಾರ್ಯಕ್ರಮದಲ್ಲಿ. ಇದು ಮುಂದುವರಿಲಿ. ಹಾಗೆ ನಮ್ಮ ಮುಂದಿನ ಪ್ರಜೆಗಳಿಗೆ ಬೇಕಾದ ಯೋಚನೆ ಮತ್ತು ಯೋಜನೆಗಳು ಈ ಮೂಲಕ ಸಿಗಲಿ ಅಂತ ಹಾರೈಸುತ್ತಾ ಇನ್ನೊಮ್ಮೆ ತಮಗೆಲ್ಲರೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಹಿಂದಿನ ಕಾಲದ ಬಗ್ಗೆ ನಾವು ಗಮನ ಹರಿಸಿದ್ರೆ ಎಷ್ಟು ರೋಮಾಂಚನಕಾರಿ ವಿಷಯಗಳಿದೆ. ಇಂದು ಸೌಲಭ್ಯ ಇದೆ, ಆದ್ರೆ ಮಾಡೋರಿಲ್ಲ. ಸ್ವಾತಂತ್ರ್ಯ ಎಂದರೇನು, ಸ್ವಾತಂತ್ರ್ಯ ಬರುವುದಕ್ಕೂ ಮುಂಚೆ ಈ ದೇಶ ಹೇಗಿತ್ತು ಎನ್ನುವುದರ ಬಗ್ಗೆ ಒಂದೆರಡು ಮಾತುಗಳನ್ನಾಡಿರುವಂತಹ ದಿನಕರ್ ಆರ್ ಶೆಟ್ಟಿ ಸರ್, ನಿಮಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ಈಗ ಇವತ್ತಿನ ಕಾರ್ಯಕ್ರಮ ಅಂತಲ್ಲ, ಬೇರೆ ಬೇರೆ ಕಾರ್ಯಗಳಿಗಾಗಿ ನಾವು ಮೊಳಹಳ್ಳಿ ಬಹಳ
ಇಲ್ಲಿ ಹುಟ್ಟುದು ಬಹಳ ದೊಡ್ಡ ಭಾಗ್ಯ ಅಂತ ನಾನು ಭಾವಿಸ್ತೇನೆ, ಇಲ್ಲಿ ಹುಟ್ಟಿದವರಿಗೆ. ಯಾಕಂತ ಹೇಳಿದ್ರೆ ಬೇರೆ ಬೇರೆ ಕಾರಣಕ್ಕಾಗಿ ನಾವು ಇಲ್ಲಿನ ಹತ್ತಿರದವರು ಅಲ್ಲದೆ ಇದ್ರು ಸಹ ನಾವು ಕ್ಯಾಂಪ್ ಆದ ಸಂದರ್ಭದಲ್ಲಿ ನಮ್ಮ ಈ ಗ್ರಾಮದ ಪ್ರಥಮ ಪ್ರಜೆಗಳು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದಂಥ ಮಾನ್ಯ ಚಂದ್ರಶೇಖರ್ ಶೆಟ್ಟಿ ಅವರ ನೇತೃತ್ವದಲ್ಲಿ, ನಮ್ಮ ಅಕ್ಷಯ್ ಹೆಗಡೆ ಅಂತ ಯುವ ಮಿತ್ರರ ನೇತೃತ್ವದಲ್ಲಿ ಒಂದು ಅದ್ಭುತವಾದ ಕ್ಯಾಂಪ್ ಅನ್ನು ನಾವು ಮಾಡಿದ್ದೇವೆ. ಆ ಕ್ಯಾಂಪ್ ನಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳು ಸಹ ಇಲ್ಲಿದ್ದಾರೆ. ಈಗ ಮಾತಾಡುವಾಗೆಲ್ಲ ಹೇಳಿದ್ರು ನೀವು ಸಹಕಾರ ನೀಡಿದ್ರಿ ಬಿ ಹೆಗಡೆ ಕಾಲೇಜು ಅಂತ. ನಾನು ಬಹಳ ಹೆಮ್ಮೆಯಿಂದ ಹೇಳ್ತೇನೆ, ಇವತ್ತು ವಿದ್ಯಾರ್ಥಿಗಳಿಗೆ ಯಾವ ರೀತಿಯ ಬೋಧನೆ ಮಾಡ್ಬೇಕಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ, ತುಂಬಾ ವರ್ಷಗಳ ಕಳೆದ ಸಂಸ್ಥೆಗಳಿವೆ, ಬಹಳ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ ಸಂಸ್ಥೆಗಳಿವೆ. ನಮ್ಮ ಕಾಲೇಜು 2010ರಲ್ಲಿ ಆರಂಭಗೊಂಡಿತ್ತು 130 ವಿದ್ಯಾರ್ಥಿಗಳ ಜೊತೆ. ಇವತ್ತು 1700 ವಿದ್ಯಾರ್ಥಿಗಳು 2024-25 ಶೈಕ್ಷಣಿಕ ಸಾಲಿಗೆ ಓದ್ತಾ ಇದ್ದಾರೆ. ಮುಂದಿನ ವರ್ಷ 1850 ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ಓದ್ತಾ ಇದ್ದಾರೆ. ಸುಮಾರು 200-250 ವಿದ್ಯಾರ್ಥಿಗಳು ನಮ್ಮಲ್ಲಿ ಪ್ರವೇಶಾತಿ ಸಿಗದೆ ಪರದಾಡ್ತಾ ಇದ್ದಾರೆ. ಇದು ಯಾಕೆ ಈ ವಿಷಯ ನಾನು ಇಲ್ಲಿ ಉಲ್ಲೇಖ ಮಾಡ್ತೇನೆ ಅಂತ ಹೇಳಿದಕ್ಕೆ ಬಹಳ ಮುಖ್ಯ. ಶಿಕ್ಷಕರಿಗೆ ಗೊತ್ತಿದೆ, ಬಹಳ ದೊಡ್ಡ ಮಟ್ಟದ ನಿರೀಕ್ಷೆ ಮಕ್ಕಳ ಮೇಲೆ ಇಟ್ಟಿರ್ತಾರೆ. ಆದ್ರೆ ನಿರಂತರವಾಗಿ ಈಗ ಪ್ರದೀಪ್ ಬಸ್ರು ನಿಜವಾದ ಸ್ವಾತಂತ್ರ್ಯ ಸಮಾಜ ಸೇವಕ ಯಾರು ಕೇಳಿದ್ರೆ ಪ್ರದೀಪ್ ಬಸ್ರು ಅವರು ಸುಮಾರು 35ನೇ ಮನೆ ಅಂತ ಹೇಳಿದ್ರು. ನಮಗೂ 3 ಮನೆಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು, ಒಂದು ತಲ್ಲೂರಿನಲ್ಲಿ ಮತ್ತೆ ಸಟ್ಟವಾಡಿಯಲ್ಲಿ, ಹಾಗೂ ಇದು 3ನೇ ಮನೆ ಮಳಳ್ಳಿ, ಇದು ಮಾಬಲ ಹೆಗಡೆ ಅವರ ಮನೆ 3ನೇ ಮನೆ. ನಮ್ಮ ವಿದ್ಯಾರ್ಥಿಗಳು ನೂರಾರು ಕಾರ್ಯಕ್ರಮಗಳನ್ನು ನಾವು NSS ಅಲ್ಲಿ ಸುಮಾರು 250 ಕಾರ್ಯಕ್ರಮ ಇರಬಹುದು. ನಮ್ದು 3ನೇ ವರ್ಷದಲ್ಲಿ ತುಂಬಾ ವಿದ್ಯಾರ್ಥಿಗಳನ್ನು ಹೊರಗಡೆ ಕರ್ಕೊಂಡು ಹೋಗಿ ಹೊರಗಡೆ ಪ್ರಪಂಚವನ್ನು ಪರಿಚಯಿಸುವ ಪ್ರಯತ್ನ ಮಾಡ್ತಾ ಇದ್ದೇವೆ. ಇವತ್ತು ಸ್ನಾತಕೋತ್ತರ ಪದವಿ ಪಡೆದ ವಿದ್ಯಾರ್ಥಿಗಳು, ಭಾಗ್ಯ ಮೇಡಮ್ ಅಂತವ್ರಿಗೆ ಗೊತ್ತಿರ್ಬೋದು, ದೊಡ್ಡ ದೊಡ್ಡ ಡಾಕ್ಟರೇಟ್ ಮಾಡಿದವರು ಸಹ ಇವತ್ತು ಬದುಕಿನಲ್ಲಿ ಗೆಲ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಪದವಿ ಮಾಡುವಷ್ಟು ಮೊಳಹಳ್ಳಿಯಲ್ಲಿ ಸ್ಟಡಿ ಮಾಡಿದ್ರೆ ಬೆಳಕಿ ತರುವಂತ ವಿಷಯಗಳಿವೆ. ನಮ್ಗೊಂದು ಆಸೆ ಇದೆ, ನಮ್ಮಲ್ಲಿ ಶಿಖರನ್ ಸಂಚಿಕೆ ಇದೆ. 3-4 ವರ್ಷಗಳ ಈಚೆ ನಾವು ಬಹುಮಾನಕ್ಕೆ ಹೋಗ್ತಾ ಇಲ್ಲ. 2014ರಿಂದ ನಮಗೆ 17ರವರೆಗೆ 5 ಬಾರಿ ಪ್ರಥಮ ಬರುವ ಮೂಲಕ ವಿಶ್ವವಿದ್ಯಾಲಯದಲ್ಲಿ ದಾಖಲೆ ಬರೀತದೆ. ಮತ್ತೆ ಇವತ್ತು VVE ಅವರಿಗೂ ಕೆಲವು ಸಂದರ್ಭದಲ್ಲಿ ನಮ್ಮ ಸಂಚಿಕೆಗೆ ನಾವು ಬಹುಮಾನ ಇಲ್ಲದೇ ಇರುವ ಸಂದರ್ಭದಲ್ಲಿ ಮತ್ತೆ ಹಿಂಸರಿತು. ನಾವು ಮುಂದಿನ ವರ್ಷಗಳಲ್ಲಿ ನಾವು ಹೋಗುವ ಸಾಧ್ಯತೆಗಳಿವೆ. ಆಗ ನನ್ನ ಮೊದಲ ಆಯ್ಕೆ ಯಾವಾಗ ಕೇಳಿದ್ರೆ ಮೊಳಹಳ್ಳಿ ಬಗ್ಗೆ ಒಂದು ಒಳ್ಳೆ ಸ್ಟಡಿ ಆಗಬೇಕು. ನಾನು ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ ಗೊಟಗೋಡಿಯ ಸಂಶೋಧನೆ ಆದಾಗ ಸಹ ನಾವು 101 ಗ್ರಾಮಗಳ ಸಂಶೋಧನೆ ಮಾಡಿದ್ದೇವೆ. ಆಗ ಮೊಳಹಳ್ಳಿ ಬಗ್ಗೆ ತೆಕ್ಕಟ್ಟೆ ಸುರೇಂದ್ರ ಶೆಟ್ಟಿ ಅವರು, ಈಗ ಪಾಪ ದೈವಾಧೀನರಾಗಿದ್ದಾರೆ, ಅವರು ಅದರ ಬಗ್ಗೆ ಆರ್ಟಿಕಲ್ ಬರೆದಿದ್ದಾರೆ. ಅದಕ್ಕೆ ವಿಸ್ತೃತವಾದ ಮಾಹಿತಿಗಳು ಸಿಕ್ಕಿದಾಗ ಮೊಳಹಳ್ಳಿ ಬೆಳಕಿ ಬರಬೇಕು. ಯಾಕಂತ ಹೇಳಿ ಇಂಥ ಕಾರ್ಯಕ್ರಮಗಳು ನಾವು ಕ್ಯಾಂಪ್ ಆದಾಗ ನೀವು ಕೊಟ್ಟ ಸಹಕಾರವನ್ನು ಸದಾ ಸ್ಮರಿಸ್ತೇನೆ. ಹಾಗಾಗಿ ನಮ್ಮ ವಿದ್ಯಾರ್ಥಿ ಬಂಧುಗಳಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅನುವು ಮಾಡಿಕೊಟ್ಟದಕ್ಕೆ, ಮತ್ತೆ ಆದಿತ್ಯವಾರ ಅಂತ ಹೇಳಿದ್ರೆ ಮಕ್ಕಳು ಬರುವುದು ಕಷ್ಟ, ಟೀಚರ್ ಬರುವುದು ಕಷ್ಟ. ನಮ್ಮದೇ ಸಂಸ್ಥೆ ವಿದ್ಯಾರ್ಥಿ ನಮ್ಮ ದೀಪಾ ಪೂಜಾರಿ ಅವರು 24x7 ನೀವು ಎನಿ ಟೈಮ್, ಅವರು ಮೊನ್ನೆ ವಿಜಯಪುರ ಯೂನಿವರ್ಸಿಟಿಯಲ್ಲಿ ಬೆಸ್ಟ್ NSS ಆಫೀಸರ್ ಇನ್ ಸ್ಟೇಟ್, ರಾಜ್ಯದ ಅತ್ಯುತ್ತಮ NSS ಆಫೀಸರ್ ಅವಾರ್ಡ್ ಅವರಿಗೆ ಸಿಕ್ಕಿದೆ. ನಮ್ಮ ಪ್ರವೀಣ್ ಮಗವಿ ಗಂಗೋಳಿ ಅವರು ಪತ್ರಿಕಾ ರಂಗದಲ್ಲಿ ಬಹಳ ಕೆಲಸ ಮಾಡಿದವರು, ಮತ್ತೇನವ್ರು ಆಫೀಸರ್ಸ್ ಅಲ್ಲ, ಇವತ್ತು ಅವ್ರನ್ನ ಬರ್ಬೇಕಂತೇನಿಲ್ಲ. ಅವ್ರಿಗೆ ಇಂಥ ಟೀಚರ್ಸ್ ಇದ್ರೆ, ಇಂಥ ನನ್ನ ಹೆಮ್ಮೆಯ ವಿದ್ಯಾರ್ಥಿಗಳಿದ್ದಾಗ ಮಾತ್ರ ನಿಜವಾದ ದೇಶ ಪ್ರೇಮ. ಇಂಥ ಮಹಾಬಲ ಹೆಗಡೆ ಅಂತ ಅವರನ್ನು ಮತ್ತೆ ಮತ್ತೆ ಸ್ಮರಿಸಲಿಕ್ಕೆ ನಾನು ಆಗ ಹೇಳಿದೆ, ಯಾರ ಹತ್ರ ಹಿರಿಯ ತಾಯಿ ಸಿಕ್ಕಿದ್ರು, ನಮ್ಮ ಶಿವರಾಜ್ ಹೆಗಡೆ ಅವರ ತಾಯಿಯಾಗಿ ಹಿರಿಯರೊಬ್ಬರು ಸಿಕ್ಕಿದಾಗ ನಾನು ಹೇಳಿದೆ, ಇವತ್ತು ಮಹಾಬಲ ಹೆಗಡೆ ಅವರ ಆತ್ಮಕ್ಕೆ ನಾವು ಏನು, ಕೆಲವೊಮ್ಮೆ ನಾನು ಹಂಪಿ ಯೂನಿವರ್ಸಿಟಿಯಲ್ಲಿ ಸ್ಟಡಿ ಮಾಡುವಾಗ ಒಬ್ಬ ವಿದ್ಯಾರ್ಥಿ ಗಜಲ್ ಬರ್ತಿದ್ದಾನೆ, ಚಂದ, ಅವನು ಹೇಳುದವ ಸತ್ತಾಗ ನನಗೆ ಅವನೊಂದು ಕವನ ಉಂಟು, ನಾನು ಸತ್ತಾಗ ನನ್ನ ಬಗ್ಗೆ ಭಾಷಣ ಮಾಡಬೇಡಿ ನೀವು ಅಂತ ಹೇಳಿ, ನಾನು ಇರುವಾಗ ನನ್ನ ಬಗ್ಗೆ ಏನಾದರೂ ಹೇಳುದಿದ್ರೆ ನಾನು ಒಳ್ಳೆ ಮಾತುಗಳನ್ನು ಹೇಳಿ ಅಂತ. ಆದರೆ ಸತ್ತಾಗ ನಾನು ಚಿರಸ್ಥಾಯಿಯಾಗಿ ಉಳಿಬೇಕಿದ್ರೆ ನಾನು ಒಳ್ಳೆ ಕೆಲಸ ಮಾಡಬೇಕು ಅಂತೇಳಿ. ಹಾಗಾಗಿ ಬಹಳ ಸರಳ ಸಜ್ಜನ, ಹಿರಿಯವರೆಲ್ಲ ಮಾತಾಡಿದ್ರೆ ಮಹಾಬಲ ಹೆಗಡೆ ಬಹಳ ಒಳ್ಳೆಯವರು, ಬಹಳ ಒಳ್ಳೆಯ ಮನುಷ್ಯ. ಶಿವರಾಜ್ ಹೆಗಡೆ ಸಿಕ್ಕಿದಾಗಲೂ ಹೇಳ್ತಾರೆ, ನಮ್ಮಲ್ಲಿ ಒಂದು ರೀತಿ ಕಿಚ್ಚಿದೆ ಸರ್, ನಮಗೆ ನಮ್ಮ ಮಕ್ಕಳು ಎಜುಕೇಶನ್ ಪಡೆದಿದ್ರೆ ಏನಾಯ್ತು, ನಮ್ಮ ಮಕ್ಕಳು ಬೇರೆ ರೀತಿಯಲ್ಲಿ ಬದುಕು. ಯಾಕಂದ್ರೆ ನಮ್ಮ ಮಕ್ಕಳಲ್ಲಿ ಆ ರೀತಿಯ ಸಂಸ್ಕಾರಗಳನ್ನು, ಆ ರೀತಿಯ ಜೀವನೋತ್ಸವವನ್ನು ತುಂಬಿದ್ರೆ ಮಾತ್ರ ಇವತ್ತು ಒಳ್ಳೆಯ ಒಂದು ಪ್ರಜೆಗಳನ್ನು, ಒಳ್ಳೆಯ ದೇಶವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನಮ್ಮ ಸಂಸ್ಥೆ ಬಹಳ ದೊಡ್ಡ ಹೆಬ್ಬಯಕೆ. ನಮ್ಮ ಸಂಸ್ಥೆ ಇವತ್ತು ಬೆಳಿಬೇಕಿದ್ರೆ ಇಂಥ ಹಿರಿಯರೆಲ್ಲ ನೀವೆಲ್ಲ ಕಾರಣೀಕರ್ತರಾಗಿದ್ದೀರಿ. ಭವಿಷ್ಯದ ದಿನಗಳಲ್ಲಿ ನೀವೇನೇ ಕಾರ್ಯಕ್ರಮ ಮಾಡಲಿ, ನಾನು ದೀಪಾ ಮೇಡಮ್ NSS ಆಫೀಸರ್ ಎಷ್ಟು ವರ್ಷ ಇತ್ತು ಗೊತ್ತಿಲ್ಲ, ಇವು 3 ವರ್ಷ ಕಂಪ್ಲೀಟ್ ಆಗಿದೆ. ಆದರೆ ಭವಿತವ್ಯದ ದಿನಗಳಲ್ಲಿ ನೀವೇನೇ ಕಾರ್ಯಕ್ರಮ ಮಾಡಿದ್ರು ನಮ್ಮ ಸಂಸ್ಥೆ, ನಮ್ಮ ವಿದ್ಯಾರ್ಥಿಗಳು ನಿಮ್ಮ ಜೊತೆ ಇರ್ತಾರೆ. ಹಾಗಾಗಿ ಇಂಥ ಒಂದು ವ್ಯವಸ್ಥೆಯನ್ನು ನಾವು ಕಟ್ಟುವ ಮೂಲಕ ನಮ್ಮ ಒಳ್ಳೆಯ ವಿದ್ಯಾರ್ಥಿ ಬಂಧುಗಳನ್ನು ಮತ್ತು ಒಳ್ಳೆಯ ನಾಡನ್ನು ಕಟ್ಟೋಣ. ನಾನು ಮತ್ತೆ ಮತ್ತೆ ಸ್ಮರಿಸಬೇಕು, ನಮ್ಮ ಕ್ಯಾಂಪ್ ಕೊನೆಯ ಹಂತದಲ್ಲಾಗಿದ್ದು, 23-24 ಕ್ಯಾಂಪ್ ಆಗುವ ಸ್ಥಿತಿಯೇ ಇಲ್ಲ. ನಮ್ಮ ಮೊಳಹಳ್ಳಿ ಚಂದ್ರಶೇಖರ್ ಶೆಟ್ಟಿ ಅವ್ರು ಯಾವತ್ತು ಒಳ್ಳೇದಕ್ಕೆ ಸರ್ ನೀವು ಏನ್ ಬೇಕಾದ್ರೂ ಮಾಡಿ ಅಂತ ಸಂಪೂರ್ಣ ನನ್ನ ಕ್ಯಾಂಪನ್ನು ಮುಂದಿತ್ತು ಮಾಡಿಸಿಕೊಟ್ಟಿದ್ರು. ಈ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಸಂಸ್ಥೆ ಪರವಾಗಿ ಅವರಿಗೆ ಒಂದು ವಿಶೇಷವಾದ ಕೃತಜ್ಞತೆ ಸಲ್ಲಿಸ್ತೇನೆ.
ನಮ್ಗೆ ಇನ್ವೈಟ್ ಮಾಡಿದಂತೆ ಈ ಬಡ ಮನೆಯವರು ಎಷ್ಟು ಚಂದ ಅಂತ ಹೇಳಿದ್ರು ಮನೆಗೆ ನಮ್ಮಲ್ಲಿ ಬಹಳ ಈ ಭಾಗದಲ್ಲೆಲ್ಲ ಸ್ವಲ್ಪ ಈ ರೀತಿಯ ಪ್ರೀತಿ ಬಾಂಧವ್ಯ ಎಲ್ಲ ನಮ್ಮ ಕಡೆ. ನಾನು ತುಳಿನಾಡಲ್ಲಿ ವರ್ಕ್ ಮಾಡಿದವ, ಕೆಲಸ ಮಾಡಿದವ, ಅಲ್ಲೆಲ್ಲ ಕೆಲವೊಮ್ಮೆ ಕ್ಯಾಂಪ್ ಗಿಂಪ್ ಮಾಡಿ ಭಯಂಕರ ಗಮ್ಮತ್ತು, ಬಹಳ ವಿಶ್ವಾಸ. ಸ್ವಲ್ಪ ಇಲ್ಲಿ ಮಕ್ಕಳು ಅಷ್ಟೇ, ಬಹಳ ಅಲ್ಲಿನ ಮಕ್ಕಳು ಬಹಳ ಕಲ್ಚರ್. ನಾನು ಅಲ್ಲಿ ಬಿಟ್ಟು ಬಂದೆ ಅಂತ ಹೇಳುದಲ್ಲ, ಆದರೆ ಈ ಮನೆಯವರು ನೋಡಿದಾಗ ನಾವೇನೋ ಇವತ್ತು ಒಳ್ಳೆ ಒಂದು ಸಂಭ್ರಮಕ್ಕೆ ಬಂದಾಗೆ, ಒಂದು ಮೆಹಂದಿ ಕಾರ್ಯಕ್ರಮ, ಮದುವೆ ಕಾರ್ಯಕ್ರಮ ಬಂದಾಗೆ ಬಡ ಮನೆಯ ಎಲ್ಲ ಕುಟುಂಬಸ್ಥರು ನಮಗೆ ಸಹಕಾರ. ಇಲ್ಲಿನ ಹಿರಿಯರಿಗೆ ನಾನು ತಲೆಬಾಗಿ ನಮಸ್ಕರಿಸ್ತೇನೆ. ಮತ್ತೆ ಮತ್ತೆ ಇಂಥ ಕಾರ್ಯಕ್ರಮದಲ್ಲಿ ನಾವು ಒಂದಾಗೋಣ, ಒಂದು ಸದೃಢವಾದಂಥ ಭಾರತವನ್ನು ನಿರ್ಮಿಸೋಣ ಅಂತ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ನಾವು ಎಷ್ಟು ಕಠಿಣ ಪರಿಸ್ಥಿತಿಯಲ್ಲಿದ್ರೂ ಕೂಡ ವಿದ್ಯಾರ್ಥಿಗಳನ್ನ ಇಂತಹ ದೇಶ ಪ್ರೇಮದ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬರ್ತೇವೆ ಅಂತಂದ್ರೆ ಇಂದಿನ ಮಕ್ಕಳಿಗೆ ದೇಶ ಪ್ರೇಮದ ಅವಶ್ಯಕತೆ ಇದೆ ಎನ್ನುವಂತ ಮಾತನಾಡಿರುವಂತ ಚೇತನ್ ಶೆಟ್ಟಿ ಕೋವಾಡಿ ಸರ್, ನಿಮಗೆ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿಕೊಂಡು ಈಗ ಇನ್ನೋರ್ವ ಗಣ್ಯ ವ್ಯಕ್ತಿಗಳಾಗಿ ಆಗಮಿಸುವ ಶ್ರೀ ಸುಬ್ರಹ್ಮಣ್ಯ ಶೆಟ್ಟಿ ಸರ್, ನೀವು ಮಾತುಗಳನ್ನಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಮಹಾಬಲ ಹೆಗಡೆಯವರ ಹೆಸರು ಮೊಳಲಲ್ಲಿ ಅಜರಾಮರವಾಗಿ ಉಳಿಯಲಿ ಅಂತ ಹೇಳ್ತಾ ಇನ್ನೊಮ್ಮೆ ತಮಗೆಲ್ಲರಿಗೂ ವಂದಿಸ್ತಾ ಅವಕಾಶಕ್ಕಾಗಿ ವಂದಿಸ್ತಾ ಎರಡು ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್ ಅಂತ. ನಿಮ್ಮ ಈ ಒಂದು ಚಿಕ್ಕ ಈಡಿಕೆಯನ್ನ ಈಡೇರಿಸುವಂತ ಭರವಸೆಯನ್ನ ನೀಡಿರುವಂತ ಸರ್, ನಿಮಗೆ ಧನ್ಯವಾದಗಳು. ಅದೆಷ್ಟೋ ಕರಾವಳಿ ಸ್ವಾತಂತ್ರ್ಯ ಹೋರಾಟಗಾರರು ಈ ದೇಶಕ್ಕೋಸ್ಕರ ದುಡಿದು ಮಡಿದು ಹೋದ್ರೋ ಆ ಎಲ್ಲರ ಒಂದು ಋಣ ನಮ್ಮ ಮೇಲಿದೆ. ಆ ಋಣವನ್ನ ನಾವು ತೀರಿಸಬೇಕು ಅಂತಂದ್ರೆ ಇಂತಹ ಒಂದು ದೇಶ ಪ್ರೇಮದ ಕೆಲಸವನ್ನ ಮಾಡಬೇಕಾಗಿದೆ. ಇವತ್ತು ಸಮಾಜ ನನಗೇನ್ ಕೊಟ್ಟಿದೆ ಅನ್ನುವುದಕ್ಕಿಂತ ಸಮಾಜಕ್ಕೆ ನಾನು ಏನನ್ನ ಕೊಟ್ಟಿದ್ದೇನೆ ಅನ್ನುವಂತ ಮರುಪ್ರಶ್ನೆಯನ್ನ ಹಾಕಿಕೊಂಡಂತ ಸಂದರ್ಭದಲ್ಲಿ ಉತ್ತರಗಳೇ ಇಲ್ಲ. ಅದಕ್ಕೆ ಆ ಪ್ರಶ್ನೆಗೆ ನಮಗೆ ಉತ್ತರವನ್ನ ಸಿಗ್ಬೇಕು ಅಂತಂದ್ರೆ ನಾವು ಇಂತಹದೊಂದು ಕಾರ್ಯಕ್ರಮ ಮಾಡಲೇಬೇಕಾಗಿದೆ. ಇಷ್ಟನ್ನ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೇವೆ. ಯಾರು ಊರ ಪರ ಊರ ದೇಶಾಭಿಮಾನಿಗಳು ಮಾತಾಡುವುದಿದ್ರೆ ಜನ ವಿದ್ಯಾರ್ಥಿಗಳಿಗೆ ಕುಂದಾಪುರ ತಾಲೂಕಿನ ವಿದ್ಯಾರ್ಥಿಗಳಿಗೆ ನೀಡಿದ್ರು. ಅಲ್ಲಿ ಹಾಜಿ ಅಬ್ದುಲ್ ಸಾಹೇಬ್ ಟ್ರಸ್ಟ್ ಅಡಿಯಲ್ಲಿ ಆ ಒಂದು ಕಾರ್ಯಕ್ರಮದಲ್ಲಿ ಉಡುಪಿ ಜಿಲ್ಲೆಯ ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬಸ್ಥರ ಭೇಟಿ, ಅಲ್ಲಿ ಅವರು ಈ ಒಂದು ಕಾರ್ಯಕ್ರಮ ಹೊಂಬೆಳಕು 75 ಇದರಲ್ಲಿ ಇವರು ಮೊಳಹಳ್ಳಿ ಮಹಾಬಲ ಹೆಗಡೆಯವರು ನಮ್ಮ ಅಜ್ಜೆಯನ್ನು, ನಮ್ಮ ತಾಯಿಯ ಸೋದರ ಮಾವ ಅಂತ ಹೇಳಲಿಕ್ಕೆ ನಮಗೆ ಬಹಳ ಹೆಮ್ಮೆ ಆಗ್ತದೆ. ಹಾಗೆ ಅವರ ಸ್ವಾತಂತ್ರ್ಯ ಹೋರಾಟಗಾರ ಎಲ್ಲರಿಗೂ ಸ್ಫೂರ್ತಿಯಾಗಲಿ ಇಂದಿನ ಮಕ್ಕಳಿಗೆ ಅಂತ ನಾನು ಹೇಳ್ತಾ ಇದರಲ್ಲಿ ಎಲ್ಲದಕ್ಕೂ ಸಹಕಾರ ಕೊಟ್ಟ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ನಾನು ಮಾತನ್ನು ಮುಗಿಸ್ತೇವೆ. ಸಾಕಷ್ಟು ಜನರು ಕೆಲಸ ಮಾಡಿದ್ದಾರೆ. ತಳಮಟ್ಟದ ಇತಿಹಾಸವನ್ನ ನಾವು ಅಧ್ಯಯನ ಮಾಡುವಾಗ ಅದನ್ನ ಸಬಲ್ಟರ್ನ್ ಹಿಸ್ಟ್ರಿ ಅಂತ ಕರೀತೇವೆ. ತಳಮಟ್ಟದ ಇತಿಹಾಸ. ರಣಜಿತ್ ಗುಹಾ ಎನ್ನುವ ಇತಿಹಾಸ ತಜ್ಞ ಅದ್ರ ಬಗ್ಗೆ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ನಾವೊಂದು ಹೋರಾಟವನ್ನು ಸ್ಮರಿಸಿಕೊಳ್ಳುವಾಗ ಮೇಲ್ಪಂಕ್ತಿಯ ನಾಯಕರನ್ನು ಮಾತ್ರ ನೆನಪಿಸಿಕೊಳ್ತೇವೆ. ಹಿಂದುಳಿದ ವರ್ಗದವರು ದೊಡ್ಡ ಸಂಖ್ಯೆಯಲ್ಲಿ ಸ್ವತಂತ್ರ ಹೋರಾಟ ಪ್ರಕ್ರಿಯೆಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ರು. ಅದು ಮಹಾತ್ಮ ಗಾಂಧಿಯವರು ಕೊಟ್ಟ ಕರೆ ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಅವರ ಹೋರಾಟದಲ್ಲಿ ಇರ್ಬೋದು, ಅಥವಾ ವಿನೋಬಾ ಭಾವೆ ಅವರು ಕೊಟ್ಟಂತ ಭೂದಾನ ಚಳವಳಿ ಇರ್ಬೋದು. ಭೂದಾನ ಚಳವಳಿ ಒಂದು ಅದ್ಭುತವಾದ ಕಾರ್ಯಕ್ರಮ. ಅದೆಷ್ಟೋ ಭೂಮಾಲೀಕರು ತಮ್ಮ ಭೂಮಿಯನ್ನ ಬಡವರಿಗೆ, ಭೂ ರೈತರಿಗೆ ಹಂಚಿಕೆ ಮಾಡಿದ್ದನ್ನ ನಾವು ಸ್ಮರಿಸಿಕೊಳ್ತಾ ಬರ್ತೇವೆ. ನಿಜವಾಗ್ಲೂ ಸ್ವಾತಂತ್ರ್ಯ ಹೋರಾಟ ಅಂತ ಹೇಳಿದ್ರೆ ಒಂದು ಸಮಗ್ರ ಹೋರಾಟ, ಎಲ್ಲರ ಹೋರಾಟ. ಎಲ್ಲರೂ ಅದನ್ನ ಶ್ರಮವಹಿಸಿಕೊಂಡಿದ್ದಾರೆ. ನಾವು ನಮ್ಮ ಪಾತ್ರ ಏನು ಸ್ವಾತಂತ್ರ್ಯ ಹೋರಾಟದಲ್ಲಿ ಕೇಳಿದ್ರೆ ನಾವು ಏನು ಮಾಡಿಲ್ಲ. ನಾವೆಲ್ಲರೂ ಸ್ವತಂತ್ರದ ಫಲಾನುಭವಿಗಳು. ಒಂದು ದಿನ ಶಿವರಾತ್ರಿ ಉಪವಾಸ ಮಾಡಲಿಕ್ಕೆ ನಮ್ಮ ಹತ್ರ ಆಗುದಿಲ್ಲ. ಆದ್ರೆ ಅದೆಷ್ಟೋ ಜನರು ಉಪವಾಸದಲ್ಲಿ ತೊಡಗಿಸಿಕೊಂಡು ಅವರಿಗೆ ಕಷ್ಟವೋ ನಷ್ಟವೋ ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮ ಬೆವರನ್ನು ಸುರಿಸಿದ್ದಾರೆ, ರಕ್ತವನ್ನು ಚೆಲ್ಲಿದ್ದಾರೆ, ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದ್ದಾರೆ. ಅದನ್ನ ಸ್ಮರಿಸಿಕೊಳ್ಳೋದು ಮಾತ್ರ ನಮಗೆ ಕೆಲಸ. ಆ ಕೆಲಸವನ್ನು ನಾವು ಮಾಡಬೇಕು. ಆ ನಿಟ್ಟಿನಲ್ಲಿ ಸ್ವರಾಜ್ಯ 75 ಹೊಂಬೆಳಕು, ಇದು ಸ್ವತಂತ್ರದ ಹಣತೆ, ಸ್ವತಂತ್ರ ಹೋರಾಟಗಾರರ ಮನೆಗೆ ನಾಮಫಲಕ ಅಳವಡಿಸುವ ಕಾರ್ಯಕ್ರಮ. 35ನೇ ಮನೆ ಸ್ವತಂತ್ರ ಹೋರಾಟಗಾರರಾದ ಮೊಳಹಳ್ಳಿ ಮಹಾಬಲ ಹೆಗಡೆ ಅವರ ಮನೆಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವ ಚಂದ್ರಶೇಖರ್ ಶೆಟ್ಟಿ ಮೊಳಹಳ್ಳಿ, ಅಧ್ಯಕ್ಷರು ಗ್ರಾಮ ಪಂಚಾಯತ್, ಇವರಿಗೆ ಹೃದಯಸ್ಪರ್ಶಿ ಧನ್ಯವಾದವನ್ನ ಕೋರ್ತಿದ್ದೇವೆ. ನಾಮಫಲಕವನ್ನ ಅನಾವರಣಗೊಳಿಸಿದ ಹಿರಿಯರು ಶ್ರೀಯುತ ಭುಜಂಗ್ ಶೆಟ್ಟಿ ಅವರಿಗೆ ಸರ್ವರ ಪರವಾಗಿ ಹೃದಯಸ್ಪರ್ಶಿ ಧನ್ಯವಾದಗಳು. ರಾಷ್ಟ್ರಧ್ವಜಕ್ಕೆ ಪುಷ್ಪಾರ್ಚನೆಗೈದ ಹಿರಿಯ ಶಿಕ್ಷಕರು, ಅನುಭವಿಗಳು ದಿನಕರ್ ಶೆಟ್ಟಿ ಅವರಿಗೆ ಹೃದಯಸ್ಪರ್ಶಿ ಧನ್ಯವಾದವನ್ನ ಕೋರ್ತಿದ್ದೇವೆ. ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿ ಸುದೀರ್ಘವಾಗಿ ತಮ್ಮ ಅನುಭವದ ಮಾತುಗಳನ್ನು ಹಂಚಿಕೊಂಡ ಶ್ರೀಮತಿ ಭಾಗ್ಯ HK ಅವರಿಗೆ ಹೃದಯಸ್ಪರ್ಶಿ ಧನ್ಯವಾದವನ್ನ ಕೋರ್ತಿದ್ದೇವೆ. ಹಾಗೆ
ಗಣ್ಯರ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ BB ಹೆಗಡೆ ಕಾಲೇಜಿನ ಉಪ ಪ್ರಾಂಶುಪಾಲರು ಹಾಗೂ NSS ಯೋಜನಾಧಿಕಾರಿಗಳಾದ ಡಾಕ್ಟರ್ ಚೇತನ್ ಶೆಟ್ಟಿ ಕುವಾಡಿ, ಹಾಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ವಿಶ್ವನಾಥ ಶೆಟ್ಟಿ, ನನ್ನ ಗುರುಗಳು ಆಗಿರುವಂತಹ ಸುಬ್ರಹ್ಮಣ್ಯ ಶೆಟ್ಟಿ, ನಮ್ಮ ಸಂಸ್ಥೆಯ NSS ಯೋಜನಾಧಿಕಾರಿಯಾದ ದೀಪಾ ಪೂಜಾರಿ ಅವರಿಗೆ, ಸವಿತಾ ಕೆ ಶೆಟ್ಟಿ ಅವರಿಗೆ ಹೃದಯಸ್ಪರ್ಶಿ ಧನ್ಯವಾದವನ್ನು ಕೋರ್ತಿದ್ದೇನೆ. ಕಾರ್ಯಕ್ರಮದ ಸಂಚಾಲಕರು ನನ್ನ ಸನ್ಮಿತ್ರರಾದ ಪ್ರದೀಪ್ ಕುಮಾರ್ ಬಸ್ರೂರ್ ಇವರಿಗೆ ಮನದಾಳದ ಧನ್ಯವಾದವನ್ನು ಕೋರ್ತಿದ್ದೇನೆ. ಹಾಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಮಹಾಬಲ ಹೆಗಡೆ ಅವರ ಕುಟುಂಬಸ್ಥರಿಗೆ